ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಲಾಸ್ಟ್ ಸೀಸನ್ ಎಲ್ಲ ನೋಡಿದ್ರ ನೀವು, ಅಲ್ಲಿ ಒಂದು ಕೆಟ್ಟ ಪದ ಬಳಸ್ತಾ ಇದ್ದಂಗೆ ಒಂದು ವಾರ್ನ್ ಬರ್ತಾ ಇತ್ತು ಅಥವಾ ಅವರು ಮನೆಯಿಂದ ಆಚೆ ಹೋಗ್ತಾ ಇದ್ರು. ಬಟ್ ಈ ಸೀಸನಲ್ಲಿ ಅಶ್ವಿನಿ ಗೌಡ ಅವರು ಒಂದಷ್ಟು ಮುಚ್ಕೊಂಡು ಮಲ್ಕೋ ಅನ್ನೋ ಒಂದು ಮಾತು ಹೇಳ್ತಾರೆ, ಕಾವ್ಯ ಅವರಿಗೆ ಫ್ರೀ ಪ್ರಾಡಕ್ಟ್ ಅಂತಾರೆ, ರಕ್ಷಿತಾಗೆ ಕಾರ್ಟೂನ್ ಅಂತಾರೆ, ನಿಮಗೆ ಬ್ಲಡಿ ಅಂತಾರೆ, ಏನೋ ನಿಮಗೂ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಬಂದ್ರೆ ಬಿಗ್ ಬಾಸ್ ಎಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಅದು ನೀವು ಹೇಳಬೇಕು, ಯಾಕಂದರೆ ನಾವು ಅಲ್ಲಿ ಕಂಟೆಸ್ಟೆಂಟ್ಸ್ ಆಗಿ ಒಂದೇನು ಗೊತ್ತಾ, ರೂಲ್ಸ್ ಫಾಲೋ ಮಾಡ್ತಾ ಇರ್ತೀವಿ. ರೂಲ್ಸ್ ಫಾಲೋ ಮಾಡೋದ್ರ ಜೊತೆಗೆ ಅಷ್ಟು ಭರದಲ್ಲಿ ಅದೆಲ್ಲ ಮಾತುಕತೆ ಆದಾಗ ಅದು ನಮ್ಮ ಮೈಂಡಲ್ಲಿ ರೆಕಾರ್ಡ್ ಆಗಿರೋಲ್ಲ. ನೀವು ಅದನ್ನು ವಿಟ್ನೆಸ್ ಮಾಡೋದ್ರಿಂದ ಕೆಲವೊಂದು ವಿಚಾರಗಳು ನಿಮಗೆ ವಿಟ್ನೆಸ್ ಆಗಿ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ಗಾಂಚಲಿ ಅನ್ನೋ ಪದ ನಮ್ಮ ಕಿವಿಗೆ ಬಿತ್ತು, ನಾವೆಲ್ಲರೂ ತಿರುಗಿಬಿದ್ರಿ. ಆ ಪದ ಒಬ್ರಿಗೆ ಹರ್ಟ್ ಆಗುತ್ತೆ, ಮಾತಾಡಬೇಡಿ ಅಂತ ನಾನು ಅಭಿ ಎಲ್ಲರೂ ನಿಂತ್ಕೊಂಡ್ವಿ. ಏನಿದೆ ಉಬ್ಬಿಸ್ಕೊಂಡು ಬರ್ತೀಯ ಅಂತ ಅಭಿ ವಿರುದ್ಧ ಬಂದರು. ಅವ್ರಿಗೆ ಯಾವಾಗ ವಿಮೆನ್ ಇದೆಲ್ಲ ಹೇಳ್ತಾರಲ್ಲ, ವಿಮೆನ್ ಕಾರ್ಡು, ಸಿಂಪತಿ ಕಾರ್ಡು, ಆ ಕಾರ್ಡು ಈ ಕಾರ್ಡು, ಅದೆಲ್ಲ ನೀವು ಹೆಂಗೆ ಆಟ ಆಡ್ತಿರೋ ಹಾಗೆ ನಿಮಗೆ ಬೇಕಾದ ಹಾಗೆ ಕೆಲವೊಂದು ವಿಚಾರನ ತಿರುಗಿಸ್ತೀರ ಅಷ್ಟೇ. ಓಕೆ, ಅಭಿ ಅವರು ನಿಮ್ಮ ಸಪೋರ್ಟಿಗೆ ಒಂದಷ್ಟು ಸಿಚುವೇಶನಲ್ಲಿ ಬಂದ್ರ? ಅಂದರೆ ಈ ಒಂದು ಸಿಚುವೇಶನಲ್ಲಿ ಜಗಳ ಕ್ರಿಯೇಟ್ ಆದಾಗ ಬರಲಿಲ್ಲ, ನೀವು ಕೇಳಲಿಲ್ವಾ? ಯಾಕೆ ನಾನು ಅವ್ರನ್ನ ನಂಬ್ಕೊಂಡು ಹೋಗಿಲ್ಲ. ಜಂಟಿಯಾಗಿ ಕಳ್ಸಿದವ್ರನ್ನ ಬಿಗ್ ಬಾಸ್ ಟೀಮು, ನಾನು ಜಂಟಿ ಅಂತಂದ್ರೆ ನಾನು ಅವ್ರ ಹತ್ರ ಮಾತಾಡ್ದೆ. ಅಂದ್ರೆ ಒಂದು ಬಾಲ್ದು ಟಾಸ್ಕ್ ಬರುತ್ತಲ್ಲ, ಸೇವ್ ಮಾಡೋ ಟಾಸ್ಕ್, ಅಲ್ಲಿ ಅವ್ರು ಬಂದು ಕಾವ್ಯನ ಕರ್ಕೊಂಡು ಟೀಮ್ ಅಪ್ ಮಾಡ್ತಾರೆ, 4 ಜನ ಹುಡುಗರು ಒಬ್ರು ಹುಡುಗಿ. ಆಗ ಕೇಳ್ದೆ ಧನು ಮತ್ತೆ ಅಭಿನು, ಯಾಕೆ ಕಾವ್ಯ ಕಾಣಿಸಿಲ್ಲ, ಅಶ್ವಿನಿ ಕಾಣಿಸಿಲ್ವಾ, ಇಷ್ಟು ದಿನ ಜಂಟಿ ಆಗಿದ್ ನಿನಗೆ ನನಗೆ ಕೇಪಬಿಲಿಟಿನೇ ಗೊತ್ತಾಗ್ಲಿಲ್ವಾ ಅಂತ. ಆಗ ಅವರು ಅವ್ರದ್ದೇ ಆದಂಥ ಒಂದು ಸ್ಟೋರಿ ಕುಕ್ ಮಾಡ್ತಾರೆ. ಇಲ್ಲ, ನೀವು 3 ಜನ ಆಲ್ರೆಡಿ ನಿಂತಿದ್ರಿ, ಪ್ರಾಬ್ಲಿ ನೀವು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀರಾ ಅಂತ. ಕಾವ್ಯ ಒಬ್ಬಳೇ ನಿಂತಿದ್ಲು, ಅದಕ್ಕೋಸ್ಕರ ಅವಳನ್ನ ಕರೆದ್ವಿ ಅಂತೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಧನುಗೂ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇವಳನ್ನ ಅರ್ಥನೇ ಮಾಡ್ಸೋಕ್ಕಾಗಲ್ಲ ಗುರು, ಹೆಂಗುರು ತಡ್ಕೊಂಡೆ ಇವಳನ್ನ ಅಂತೆಲ್ಲ ಮಾತಾಡಿದ್ದಾರೆ. ಸೊ ಅದನ್ನ ಬಂದು ಹಂಗೆ ಹೇಳಿದ್ದಾರೆ, ಹಿಂಗೆ ಮಾತಾಡಿದ್ದೀವಿ. ಅಭಿನೂ ಹೇಳಿದ್ದಾರೆ, ನೋಡು ಅವ್ನು ಕೇಳ್ತಾ ಇದ್ದಾನೆ ಅಂತ. ಸೊ ದ ಥಿಂಗ್ ಈಸ್, ಇಟ್ ಈಸ್ ಅಗೇನ್ ನಿಮ್ಮ ಒಪಿನಿಯನ್, ನನ್ನ ರಿಯಾಲಿಟಿ ಅಲ್ಲ. ಎಲ್ಲಿ ನಾನು ಮಾತಾಡ್ಬೇಕು ಅನ್ಸೋ ಅಲ್ಲಿ ಮಾತಾಡಿದ್ದೀನಿ. ಪ್ರತಿ ವಿಚಾರನೂ ಕಿರ್ಚಿ ಮಾತಾಡೋ ಅಗತ್ಯ ಇಲ್ಲ. ಯಾಕಲ್ಲಿ ಕಿರ್ಚಿ ಮಾತಾಡೋದು? ಅಂದ್ರೆ ಕಿರ್ಚಿ ಮಾತಾಡೋಂಥ ಅವಶ್ಯಕತೆ ಇಲ್ದಲ್ಲೇ ಇರೋದಕ್ಕೂ ಕೂಡ ಕಿರ್ಚಿ ಮಾತಾಡೆ. ಎಕ್ಸಾಂಪಲ್ ಧ್ರುವಂತ್ ಅವ್ರದ್ದು ಒಂದು ತಗೊಂಡ್ರೆ ಚೇರ್ ವಿಚಾರಕ್ಕಾಗಿರ್ಬೋದು, ಅಶ್ವಿನಿ ಗೌಡ ಹಾಗೆ ಜಾನ್ವಿ ಅವರು ಪ್ರತಿ ಸಲ ಮಾತಾಡಬೇಕಾದ್ರೂ ಏನಾದರೂ ಹೇಳಬೇಕಾದ್ರೂ ಕಿರ್ಚಿ ಹೇಳುವಂಥದ್ದು. ಯಾಕೆಂದ್ರೆ ಹೈಲೈಟ್ ಆಗಬೇಕು ಅಂತ ಏನದು? ಹೈಲೈಟ್ ಆಗೋದು ಪ್ರತಿಯೊಬ್ಬರು ಮನಸ್ಸಲ್ಲೂ ಇರಲ್ಲ. ಏನಾಗುತ್ತೆ ಅಂದರೆ, ಇವಾಗ ಅಭಿ ವಿಚಾರದಲ್ಲಿ ಬಹುಶಃ ನಾನು ಕಿರ್ಚಿದ್ರೆ ವರ್ಕೌಟ್ ಆಗ್ತಿತ್ತೇನೋ ಆ ವಾರ. ಕಾವ್ಯ ವಿಚಾರದಲ್ಲಿ ನಾನು ಬಹುಶಃ ಕಿರ್ಚಾಡಿದ್ರೆ ವರ್ಕೌಟ್ ಆಗಿರ್ತಿತ್ತೇನೋ ಆ ವಾರ. ಬಟ್ ದ ಥಿಂಗ್ ಈಸ್, ಅಲ್ಲಿ ಯಾವಾಗ ಕಿರ್ಚಾಡಬೇಕು, ಯಾವಾಗ ಯಾವ ಕಾರ್ಡ್ ಪ್ಲೇ ಮಾಡಬೇಕು ಅನ್ನೋದಕ್ಕಿಂತ ಯಾವಾಗ ಸೆನ್ಸಿಬಲ್ ಆಗಿ ನಡ್ಕೋಬೇಕು, ಯಾವಾಗ ಯಾರನ್ನ ಅರ್ಥ ಮಾಡ್ಕೋಬೇಕು, ಯಾರಿಗೋಸ್ಕರ ನಿಂತ್ಕೋಬೇಕು ಮ್ಯಾಟ್ರ್ ಆಗುತ್ತೆ.